ಹಾಯ್ ಎವ್ರಿವನ್. ನೇಮಕಾತಿ ಕುರಿತು ಬಜೆಟ್‌ನಲ್ಲಿ ನಾವು ಘೋಷಣೆ ಮಾಡ್ತೀವಿ. ಖಾಲಿ ಹುದ್ದೆಗಳ ಭರ್ತಿ ಬಗ್ಗೆ ಅಂತೇಳಿ ಸಿಎಂ ಅವರು ಹೇಳಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಒಳ ಮೀಸಲಾತಿ ಇರೋ ಕಾರಣ ಪ್ರಕ್ರಿಯೆ ವಿಳಂಬವಾಗಿದೆ. ಈಗ ನೇಮಕಾತಿ ಕೆಲಸ ಆರಂಭವಾಗಿದೆ. 2.5 ಲಕ್ಷ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಹಂತವಾಗಿ ಎಲ್ಲ ಕೂಡ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಿರೋಗೆ ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಸಿಎಂ ಹೇಳ್ತಾ ಇದ್ದಾರೆ ಬಜೆಟ್‌ನಲ್ಲಿ ನಾವು ಘೋಷಣೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವರು ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಖಾಲಿ ಹುದ್ದೆಗಳ ಭರ್ತಿ ಪ್ರತಿಭಟನೆ ಕೂಡ ಮಾಡಿದ್ರು. ಒಳ ಮೀಸಲಾತಿ ಕಾರಣ ವಿಳಂಬ ಆಗಿತ್ತೆ. ಇದನ್ನ ನಾವು ಶುರು ಮಾಡ್ತೀವಿ. ಬಜೆಟ್‌ನಲ್ಲಿ ಘೋಷಣೆ ಕೂಡ ಮಾಡ್ತೀವಿ. 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಹಂತವಾಗಿ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ಲಸ್ ಅಧಿಸೂಚನೆಗೆ ವಿದ್ಯಾರ್ಥಿಗಳು ಖಾಲಿ ಹುದ್ದೆಗಳ ನೇಮಕಾತಿಗೆ 1 ವಾರ ಇದನ್ನ ಗಡುವು ಕೊಟ್ಟಿದ್ದಾರೆ. ಕರ್ನಾಟಕ ವಿದ್ಯಾರ್ಥಿಗಳ ಸಂಘಗಳು ಕೂಡ ಕಾಂತರ್ ಕುಮಾರ್ ಅವರು ಕೂಡ ಅದಕ್ಕೆ ಗಡುವು ಮಾಡಿದ್ದಾರೆ. ಇಲ್ಲಾಂದ್ರೆ ನಾವು ಪಾದಯಾತ್ರೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಂತರ ದೇವೇಗೌಡರು ಕೂಡ ಬೆಂಬಲ ಕೂಡ ಕೇಳಿದ್ದಾರೆ. ಡಿಸಿಎಂ ಹೇಳ್ತಾರೆ ನೇಮಕಾತಿ ಬಗ್ಗೆ ಶೀಘ್ರದಲ್ಲೇ ಸಂಪುಟದಲ್ಲಿ ಚರ್ಚೆ ಕೂಡ ಮಾಡ್ತೀವಿ. ಹುದ್ದೆಗಳು ಭರ್ತಿ ಮಾಡಿದ್ದೇವೆ, ಮುಂದೆಯೂ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಇದಕ್ಕೆ ಮಾಡಿಲ್ಲ. ಖಾಲಿ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ. ಸದ್ಯದಲ್ಲೇ ಕ್ಯಾಬಿನೆಟ್‌ನಲ್ಲಿ ಚರ್ಚೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಮಂಗಳವಾರ ಹೋರಾಟ ಕೂಡ ಮಾಡಿದ್ರು. ಬರೋಬ್ಬರಿ 2.5 ಲಕ್ಷಕ್ಕೂ ಹೆಚ್ಚು ಖಾಲಿ ಹುದ್ದೆಗಳು ಬಗ್ಗೆ ನಿಮಗೆ ಗೊತ್ತಿರೋ ಖಾಲಿ ಇದ್ದಾವೆ. ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವವರೆಗೂ ಕೂಡ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೂಡ ನಾವು ಪಟ್ಟು ಹಿಡಿದಿದ್ದಾರೆ ಸರ್ಕಾರಿ ನೌಕರ ಆಕಾಂಕ್ಷಿಗಳು. ಸರ್ಕಾರ ಹುದ್ದೆಗಳ ಕುರಿತು ಬಗ್ಗೆ ಮುಖ್ಯಮಂತ್ರಿಗಳು ಅಂಡ್ ಉಪಮುಖ್ಯಮಂತ್ರಿಗಳು ಭರವಸೆಗಳನ್ನು ಹೇಳಿದ್ದಾರೆ. ಮೇನ್ ಥಿಂಗ್ ಎಲ್ಲರ ಚಿತ್ತ ಬಡ್ಜೆಟ್‌ಗೆ ಆಗಿದೆ. ಬಡ್ಜೆಟ್‌ನಲ್ಲಿ ನಾವು ಘೋಷಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಬಡ್ಜೆಟ್ ಇಂಪಾರ್ಟೆಂಟ್. ಬಡ್ಜೆಟಲ್ಲಿ ನಾವೆಲ್ಲನೂ ಕೂಡ ಘೋಷಣೆ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಥ್ಯಾಂಕ್ ಯು.